ನಾನು ಹೇಳ್ತಾ ಇದ್ದೆ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಆಗ್ತಾ ಇದೆ ಅಂತ. ಅಲ್ಲೂ ಕೂಡ ಅಷ್ಟೇ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ತೀರ್ಥಹಳ್ಳಿ ಆ ಭಾಗದ ಆಗುಂಬೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಾಲತಿ ನದಿ ಮಳೆಯ ಅಬ್ಬರಕ್ಕೆ ತುಂಬಿ ಹರಿತಾ ಇದೆ. ತೀರ್ಥಹಳ್ಳಿ ತಾಲೂಕಿನ ನಾಬಳ ಸೇತುವೆ ಮುಳುಗಡೆಯಾಗಿದೆ ಕಂಪ್ಲೀಟ್ ಆಗಿ. ಪ್ರವಾಹದಲ್ಲಿ ಸಿಕ್ಕಾಕೊಂಡಂತ ಹೊನ್ನಾವರದ ಮೂಲ ಕುಟುಂಬದವರು ಒದ್ದಾಡ್ತಾ ಇದ್ರು. ಅವರನ್ನು ರಕ್ಷಿಸುವಂತ ಕೆಲಸಗಳಾಗಿದ್ದಾವೆ. ಕಾರ್ಗಳು ಸಿಕ್ಕಾಕೊಂಡಿದ್ದಾವೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಕಾರ್ ಮೇಲೆ ಕೂತಿದ್ದ ಮಕ್ಕಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಅವಾಂತರಗಳು ಶಿವಮೊಗ್ಗದಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ. ಎದೆ ಎತ್ತರಕ್ಕೆ ನೀರು ತುಂಬಿಕೊಂಡಿದೆ. ಪಾಪ ಅಲ್ಲಿದ್ದಂಥ ಒಂದು ಕಾರೋ ಅಥವಾ ಯಾವುದೋ ಒಂದು ಶೆಡ್ ಮೇಲೆ ಮಕ್ಕಳು ಬಚಾವಾಗಿದ್ದರು. ಅವರನ್ನು ಕರೆದುಕೊಂಡು ಬರುವಂಥ ಪ್ರಯತ್ನವನ್ನು ಸ್ಥಳೀಯರು ಪೋಷಕರು ಮಾಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ನೋಡಿ. ಹೆಗಲ ಮೇಲೆ ಹೊತ್ಕೊಂಡು ಪಾಪ ಮಕ್ಕಳನ್ನ ನೋಡಿ, ಕಾರ್ ಮೇಲೆ ಕೂತಿದ್ದಾರೆ ಹಿಂದ್ಗಡೆ. ಆ ಕಾರ್ ಮೇಲೆ ಕೂತಿದ್ದ ಮಕ್ಕಳನ್ನ ಸ್ಥಳೀಯರ ಸಹಾಯದೊಂದಿಗೆ ಪೋಷಕರು ರಕ್ಷಣೆ ಮಾಡ್ತಾ ಇರೋ ವಿಜುವಲ್ ಇದು.